ಎಷ್ಟು ನಾವು ಜನ ಇದ್ದೀವಿ, ಎಲ್ಲರೂ ನಮ್ಮದು ಆರಾಧಿಸೋದು ಅಂಬೇಡ್ಕರ್ ಅವ್ರನ್ನ. ಅವರು KGFಗೆ ಕಾಲಿಟ್ಟಿರುವಂಥ ನೆನಪಿಗಾಗಿ KGF ಅವರು ಬಹಳ ವರ್ಷಗಳ ಹಿಂದೆ KGFಗೆ ಕಾಲಿಟ್ಟಿರೋ ಒಂದು ನೆನಪಿನ ಸಂಕೇತವಾಗಿ ನಾವು ಅಂಬೇಡ್ಕರ್ ಅವ್ರ ನಾಲೆಡ್ಜ್ ಟೆಂಪಲ್ ಅಂತ ನಾವು ಅದನ್ನು 15 ಕೋಟಿ ಅನುದಾನದಲ್ಲಿ ಕಟ್ತಾ ಇದ್ದೀವಿ. ನಾಳೆ ಅದರ ಭೂಮಿ ಪೂಜೆ ಇರುತ್ತೆ. ಅದಕ್ಕೆ ನಾನು ನನ್ನ ಇಡೀ ಕ್ಷೇತ್ರದ ಜನತೆನ ಕರೆದು ಪ್ರತಿಯೊಬ್ಬರು ನಿಮ್ಮ ಮನಸ್ಸಿಂದ ಅದನ್ನು ನೀವು ಯಾವಾಗಲೂ ಅದನ್ನು ದೇವಸ್ಥಾನ ಥರ ಆರಾಧಿಸ್ತಾ ಇರ್ತೀರ, ಅದರ ಪೂಜೆಗೆ ನೀವೆಲ್ಲರೂ ಭಾಗವಹಿಸಬೇಕು ಅಂತ ನಾನು ಕೇಳ್ತೀನಿ. ಅವರ ಆಶಯಗಳಲ್ಲಿ ಇದು ಒಂದು ನನ್ನ ಕನಸಾಗಿರುತ್ತೆ, ಮತ್ತು ಇದು ನನ್ನ ಕನಸಲ್ಲ, KGF ಕ್ಷೇತ್ರದ ಒಂದು ಕನಸು. ಅಂಬೇಡ್ಕರ್ ನಾಲೆಡ್ಜ್ ಸೆಂಟರ್, ಅಂಬೇಡ್ಕರ್ ಧ್ಯಾನ್ ಮಂದಿರ್, ಅಂಬೇಡ್ಕರ್ ಡಿಜಿಟಲ್ ಲೈಬ್ರರಿ, ಅಂಬೇಡ್ಕರ್ ಲೈಫ್ ಹಿಸ್ಟ್ರಿ ಆ್ಯಂಡ್ ಗ್ಯಾಲರಿ. ಅಂದರೆ ಅವ್ರ ಇಡೀ ಲೈಫ್ ಹಿಸ್ಟ್ರಿನ ಚರಿತ್ರೆನ ಹೇಳುವಂಥ ಒಂದು ಗ್ಯಾಲರಿಯನ್ನು, ಮತ್ತು ಅವ್ರ ಇಡೀ ಜೀವನದಲ್ಲಿ ಯಾರು ವಿಶೇಷವಾಗಿರೋ ವ್ಯಕ್ತಿಗಳ ಜೊತೆ ಗಾಂಧೀಜಿ ಆದಿಯಾಗಿ ಅವರು ಯಾರ್ಯಾರ ಒಡನಾಟವನ್ನು ಸಂಪರ್ಕ ಮಾಡಿದಾಗ ಅವರು ಅವರಿಂದ ಕಲ್ತಿರುವಂಥ ವಿಚಾರಗಳು, ಅದಾದಮೇಲೆ ಮತ್ತು ಇಡೀ KGF ಕ್ಷೇತ್ರಕ್ಕೆ ಇದು ಬರುವಂಥ ದಿನಗಳಲ್ಲಿ ಇಡೀ ರಾಜ್ಯನ ಆಕರ್ಷಿಸುವಂಥ ಅಂಬೇಡ್ಕರ್ ನಾಲೆಡ್ಜ್ ಟೆಂಪಲ್ ಆಗಿ ಇದು ಬೆಳೆಯುತ್ತೆ ಬರುವಂಥ ದಿನಗಳಲ್ಲಿ. ಅದರ ಪೂಜೆ ಮತ್ತು ಅದರ ಭೂಮಿ ಪೂಜೆಗೆ ನೀವೆಲ್ಲರೂ ಸಾಕ್ಷಿ ಆಗಬೇಕು ಅಂತ ನಗರ ಭಾಗದ ಎಲ್ಲರನ್ನೂ, ಗ್ರಾಮೀಣ ಭಾಗದ ಎಲ್ಲರನ್ನೂ ನಾಳೆ 11 ಗಂಟೆ ಪೂಜೆಗೆ ಬರಬೇಕು ನೀವೆಲ್ಲರೂ. ಅದು ಭೂಮಿ ಪೂಜೆ ಆಗಿರುತ್ತೆ, ನೀವೆಲ್ಲರೂ ಬರಬೇಕು ಅಂತ ನನ್ನ ಎಲ್ಲಿ ಮೇಡಮ್, ಎಲ್ಲಿ ಪ್ಲೇಸ್, ಯಾವ ಅಡ್ರೆಸ್? ಭವನ್ ಎದುರುಗಡೆ ಇರುವಂಥ ಜಾಗದಲ್ಲಿ 9 ಎಕರೆ ಜಾಗದಲ್ಲಿ ನಾವು ಅಂಬೇಡ್ಕರ್ ನಾಲೆಡ್ಜ್ ಟೆಂಪಲ್ನ ಕಟ್ತಾ ಇದ್ದೀವಿ. ಅದು ಇಡೀ KGF ಕ್ಷೇತ್ರದ ಜನತೆಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪೆರುಮಾಳ್ ಟೆಂಪಲ್ ಎಷ್ಟು ಮುಖ್ಯನೋ ಅವರು ಅದರ ಆಶಯಗಳ ಜೊತೆ ಬದುಕ್ತಾ ಇದ್ದಾರೆ, ಆ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಬದುಕ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಅವರ ತತ್ವಗಳನ್ನು ನಂಬಿ ಬದುಕುವಂಥ ಜನನ್ನ ಅಭಿನಂದಿಸೋವಂಥವ್ರು, ಆರಾಧಿಸೋವಂಥವರಿಗೆ ಅದು ಕೂಡ ಬರುವಂಥ ದಿನಗಳಲ್ಲಿ ಒಂದು ಟೆಂಪಲ್ ಆಗಿ ಮತ್ತು ಇಡೀ ರಾಜ್ಯನ ಆಕರ್ಷಿಸುವಂಥ ಅಂಬೇಡ್ಕರ್ ನಾಲೆಡ್ಜ್ ಸೆಂಟರ್ ಆಗಿ ಬೆಳೆಯುತ್ತೆ ಬರುವಂಥ ದಿನಗಳಲ್ಲಿ. ಅದರ ಭೂಮಿ ಪೂಜೆ ಇದೆ. ನಗರ ಭಾಗದಲ್ಲಿರುವಂಥ ಎಲ್ಲ ಮುಖಂಡರು, ನಗರಸಭೆ ಸದಸ್ಯರು, ಅಧ್ಯಕ್ಷರು ಮತ್ತು ವಿಶೇಷವಾಗಿ ಅಭಿಮಾನಿಗಳು, ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಮುಖಂಡರು ನಾನು ಇವತ್ತಿನ ದಿನ ಆ ಪೂಜೆಗೆ ಭಾಗವಹಿಸಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.